ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 4398 ದಿನಗಳ ನೆಹರು ದಾಖಲೆಯನ್ನು ಅಳಿಸಿ ಒಂದು ಸ್ವತಂತ್ರ ಭಾರತದಲ್ಲಿ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಿರಂತರವಾಗಿ ಪ್ರೈಮ್ ಮಿನಿಸ್ಟರ್ ಆಗಿ ಅತಿ ಹೆಚ್ಚು ಕಾಲ ಅಧಿಕಾರ ನಡೆಸ್ತಿರ್ತಕ್ಕಂಥ ದಾಖಲೆ ಅವ್ರದ್ದಾಗಿದೆ. ಅಷ್ಟು ಮಾತ್ರ ಅಲ್ಲ, ಅಭಿವೃದ್ಧಿಯಲ್ಲಿ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಮೋದಿಜಿಯವರ ನೇತೃತ್ವದಲ್ಲಿ ಭಾರತ ಸುರಕ್ಷಿತವಾಗಿದೆ. ಭಯೋತ್ಪಾದಕರು ಬಿಲ ಸೇರಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಜೀರೋ ಟಾಲರೆನ್ಸ್ ಅನ್ನ ಈ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಅವರು ಬಿಲ ಸೇರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಮುಂಚೆ 90,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಇದ್ರೆ ಈಗ 1,60,000 ಕಿಲೋಮೀಟರ್. ಮುಂಚೆ 384 ಮೆಡಿಕಲ್ ಕಾಲೇಜ್ ಇದ್ರೆ ಈಗ 800ಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜ್. ಮುಂಚೆ 74 ಏರ್ಪೋರ್ಟ್ ಇದ್ರೆ ಈಗ 160ಕ್ಕೂ ಹೆಚ್ಚು ಏರ್ಪೋರ್ಟ್ಗಳು. ರೈಲ್ವೆನಲ್ಲಿ, ರಾಷ್ಟ್ರೀಯ ಹೆದ್ದಾರಿನಲ್ಲಿ ಹೀಗೆ ಒಂದು ಹೊಸ ದಾಖಲೆ. ಈ ಸರ್ಕಾರ ರಿಫಾರ್ಮ್ಸ್, ಪರ್ಫಾರ್ಮ್ಸ್ ಮತ್ತು ಟ್ರಾನ್ಸ್ಫಾರ್ಮ್ಸ್ ಈ ಸೂತ್ರವನ್ನು ಆಧರಿಸಿ ಕೆಲಸ ಮಾಡ್ತಾ ಇದೆ. ಸರ್ಕಾರದ ಯೋಜನೆಗಳ ಲಾಭ ಕಟ್ಟಕಡೆಯ ಬಡವನಿಗಾಗ್ತಾ ಇದೆ. ಅಂತ್ಯೋದಯದ ಹೆಸರಿನಲ್ಲಿ ಇದೆಲ್ಲದರ ಲಾಭ ಕಟ್ಟಕಡೆಯ ಬಡವನಿಗಾಗ್ತಾ ಇದೆ. ಈ ರೀತಿ ಜಾಗತಿಕ ಸಂಕಷ್ಟಗಳ ನಡುವೆಯೂ ಭಾರತವನ್ನ ಆರ್ಥಿಕವಾಗಿ ಮುನ್ನಡೆಸಿ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಅದು ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ. ಈ ಸರ್ಕಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅನ್ನುವ ಮಂತ್ರದಲ್ಲಿಗೆ ನಂಬಿಕೆ ಇಟ್ಟು ಮೋದಿಜಿಯವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೋದಿಯವರ ಆಡಳಿತನ ಜವಾಹರ್ಲಾಲ್ ನೆಹರು ಅವರು ದಾಖಲೆ ಅಂತ ಹೇಳ್ತೀವಿ. ನಿಮ್ಮ ಆಡಳಿತದಲ್ಲಿ, ಮೋದಿಯವರ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಅನ್ನೋದು ಕಾಂಗ್ರೆಸ್ನವರ ನೇರ ಆರೋಪ. ಯಾಕಂದ್ರೆ ಜವಾಹರ್ಲಾಲ್ ನೆಹರು ಅವರು ಕೂಡ ಅವರು ಮನಮೋಹನ್ ಸಿಂಗ್ ಅವರು ಮನ್ ಕಿ ಬಾತ್ ಮೂಲಕ ಉತ್ತರಿಸ್ತಿರ್ಲಿಲ್ಲ. ಮನ್ ಕಿ ಬಾತ್ ಒಂದು. ಎರಡನೇದು, ಸಂಸತ್ನಲ್ಲಿ ಅತಿ ಹೆಚ್ಚು ಕುಳಿತು ಎಲ್ಲರ ಪ್ರಶ್ನೆಗಳಿಗೆ ಸಂಸತ್ನಲ್ಲೇ ಉತ್ತರ ಕೊಟ್ಟಿದ್ದಾರೆ. ಮೂರನೇದು, ಒಂದು ದಿನವೂ ರಜೆ ತೆಗೆದುಕೊಳ್ಳದೆ ಇರತಕ್ಕಂತ ಪ್ರಧಾನಮಂತ್ರಿ ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಅವರು. ಅಷ್ಟು ಮಾತ್ರ ಅಲ್ಲ, ಯಾವುದೇ ಭ್ರಷ್ಟಾಚಾರದ ಆಪಾದನೆ ಇಲ್ಲದೆ ಇರುವ ಪ್ರಧಾನಮಂತ್ರಿ ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಅವರು. ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಮುಂಡ್ರಾಜೀಪ್ ಹಗರಣ ನಡೆದಿತ್ತು. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಕಾಲದಲ್ಲಿ 108 ಹಗರಣಗಳು. ಮನಮೋಹನ್ ಸಿಂಗ್ ಕಾಲದಲ್ಲಿ ದುರ್ಬಲ ಪ್ರಧಾನಿ ಅನ್ನುವಂತ ಒಂದು ಭಾವನೆ. ಅವರಿಗೆ ಒಂದು ಚುನಾವಣೆಯಲ್ಲಿ ಗೆಲ್ಲದೆ ಇರತಕ್ಕಂಥ ವ್ಯಕ್ತಿತ್ವ. ನರೇಂದ್ರ ಮೋದಿ ಅವರು ಒಂದು ಚುನಾವಣೆಯಲ್ಲಿ ಸೋಲ್ದೇ ಇರುವ ವ್ಯಕ್ತಿತ್ವ. ಅವರು ಒಂದು ಚುನಾವಣೆಯಲ್ಲಿ ಗೆಲ್ಲದೆ ಇದ್ರೆ ಇವರು ಒಂದು ಚುನಾವಣೆಯಲ್ಲಿ ಸೋಲ್ದೇ ಇರೋದು. ಹೀಗೆ ನೋಡಿ, ಸರ್ವ ಪಕ್ಷಗಳ ಸಭೆ ಕರೀತಾರೆ, ಅವರೇ ಭಾಗಿಯಾಗಿಲ್ಲ. ವಿರೋಧ ಪಕ್ಷ ಯಾರು ಅಮಿತ್ ಶಾ ಅವರು ಕರೀತಾರೆ, ಅವರೇ ಭಾಗಿಯಾಗಿಲ್ಲ. ಈ ತರದವನ್ನೆಲ್ಲ ಒಂದು ನಮ್ಮ ಪ್ರಧಾನಮಂತ್ರಿಗಳು 140 ಕೋಟಿ ಭಾರತೀಯರಿಗೆ ಉತ್ತರದಾಯಿತ್ವವನ್ನು ಹೊಂದಿದ್ದಾರೆ. 140 ಕೋಟಿ ಭಾರತೀಯರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಿರೋದೇ ಜನ ಕೊಟ್ಟಿರೋ ಪ್ರಮಾಣ ಪತ್ರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರ ವಹಿಸಿಕೊಳ್ಳಕ್ ಮುಂಚೆ 5 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ, ಈ 22 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ. ಇದೇ ಪ್ರಮಾಣ ಪತ್ರ. ಈ ಪ್ರಮಾಣ ಪತ್ರಕ್ಕಿಂತ ದೊಡ್ಡ ಪ್ರಮಾಣ ಪತ್ರ ಪ್ರಜಾಪ್ರಭುತ್ವದಲ್ಲಿ ಇಲ್ವೇ ಇಲ್ಲ. ಇದೇ ದೊಡ್ಡ ಪ್ರಮಾಣ ಪತ್ರ. ಜನ ಕೊಡುವ ಪ್ರಮಾಣ ಪತ್ರವೇ ದೊಡ್ಡ ಪ್ರಮಾಣ ಪತ್ರ. ದೇಶಕ್ಕಾಗಿ ಕೆಲಸ ಮಾಡಿದ್ದಾರೆ, ನಿಸ್ವಾರ್ಥಿಯಾಗಿ ಕೆಲಸ ಮಾಡಿದ್ದಾರೆ. ದೇಶಕ್ಕಾಗಿ ನಿಸ್ವಾರ್ಥಿಯಾಗಿ ಕೆಲಸ ಮಾಡಿದ್ದಾರೆ. ಇವತ್ತಿನವರೆಗೆ ನಾವು ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಕೊಳ್ಳುವ ರೀತಿಯಲ್ಲಿ ಜಗತ್ತು ಅವ್ರನ್ನ ಗೌರವಿಸಿದೆ ಅಂತ ಹೇಳಿದ್ರೆ ಅದು ಭಾರತೀಯರಿಗೆ ಸಿಕ್ಕ ಗೌರವ. 32 ರಾಷ್ಟ್ರಗಳು ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅಂದ್ರೆ ಈ ಯಾರಿಗೂ ಸಿಗದೇ ಇರೋ ಗೌರವ. ವಿರೋಧ ಪಕ್ಷಗಳಲ್ಲಿ ಇದ್ದಂತ ನಾಯಕರುಗಳ ಮೇಲೆ ಇಡಿ, ಐಟಿ, ಸಿಬಿಐ ರೇಡ್ ಆಗುತ್ತೆ. ಬಿಜೆಪಿ ಬಂದ ತಕ್ಷಣ ಅದೆಲ್ಲವೂ ನಿಂತು ಹೋಗ್ತದೆ. ಅಂದ್ರೆ ಇದಕ್ಕೂ ಕೂಡ ನರೇಂದ್ರ ಮೋದಿ ಅವರೇ ಕಾರಣ ಅಂತ ಹಾಗೇನಿಲ್ಲ. ನೀವೇನ್ ಹೇಳ್ತೀರೋ ಅದು ಅರ್ಧ ಸತ್ಯ. ನೀವು ಸಿದ್ದೇಶ್ವರ್ ಅವರ ಮೇಲೆ ರೈಡ್ ಆಯ್ತು ನಿಮಗೆ, ನೀವು ಅವ್ರು ಬಿಜೆಪಿಯವರಲ್ವೇನೋ? ಹಾಗೆಯೇ ಹಲವು ಭಾಜಪದ ನಾಯಕರುಗಳ ಮೇಲೂ ರೈಡ್ ಆಗಿದೆ. ಅದು ಸುದ್ದಿ ಆಗಲ್ಲ, ರೈಡ್ ಆಗುತ್ತೆ. ಯಾರು ಹೇಳ್ಕೊಳ್ಳೋದು? ನಮ್ಮನೆ ರೈಡ್ ಆಯ್ತು ಅಂತ ನಾನು ಹೇಳ್ಕೊಂಡ್ಲಾ? ಅವ್ರು ಹೇಳ್ಕೊಡ್ತಾರೆ. ಯಾರು? ಕಾಂಗ್ರೆಸ್ನವರು ನಮ್ಮನೆ ರೈಡ್ ಮಾಡಿದ್ರು ಅಂತ ಸಿಂಪತಿ ಗಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ.
ನಮ್ಮನೆ ರೈಡ್ ಆದ್ರೆ ನಾವು ಮಾತಾಡಲ್ಲ, ಸುಮ್ಮನೆ ಇರ್ತೀವಿ. ಹಾಲಿಂದ ಹಾಲಿಗೆ, ನೀರಿನ ನೀರಿಗೆ ಹೋಗುತ್ತೆ ಅಂತ ಹೇಳಿ. ಈಗ ಸತೀಶ್ ಅಣ್ಣನ ಮನೆ ರೈಡ್ ಆದ್ರೆ ಸತೀಶ್ ಅಣ್ಣ ಪತ್ರಿಕಾಗೋಷ್ಠಿ ಕರೆದು ನನ್ನ ಮನೆ ರೈಡ್ ಅಂತ ಹೇಳ್ತಾರ? ಸುಮ್ಮನಿರ್ತಾರೆ. ನಮ್ದೇ ಸರ್ಕಾರ ಹಾಗೆಯೇ ಬಿಜೆಪಿಯವ್ರ ಮೇಲೆ ರೈಡ್ ಆದ್ರೆ ನಾವು ಸುಮ್ಮನೆ ಇರ್ತೀವಿ, ಕಾಂಗ್ರೆಸ್ನವ್ರು ಬಾಯ್ ಪಡ್ಕೊಳ್ತಾರೆ. ಇಷ್ಟೇ ವ್ಯತ್ಯಾಸ. ಲಾಸ್ಟ್ ಟೈಮ್ ಪಶ್ಚಿಮ ಬಂಗಾಳದಲ್ಲಿ ಸೈನಿ ಘೋಷ್ ಅವ್ರ ಮೇಲೆ ರೇಡ್ ಆಗಿತ್ತು, ಇಡಿ ರೇಡ್ ಆಗಿತ್ತು. ಈಗ ಅವರು ಬಿಜೆಪಿ ಬಂದ ಅಂದ್ರೆ ಬಿಜೆಪಿ ಎನ್ಡಿಎ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ಅವ್ರನ್ನೆಲ್ಲ ವಾಶ್ ಔಟ್ತಾರೆ ಎಲ್ಲ. ಗೊತ್ತಿಲ್ಲ ನಿಮ್ಗೇನಂದ್ರೆ, ಯಾವುದೇ ಮೊಕದ್ದಮೆಗಳನ್ನ ಆ ಬಿಜೆಪಿಗೆ ಬಂದ್ರು ಅಂತ ಕಾರಣಕ್ಕೆ ತನಿಖೆ ನಿಲ್ಸಿರೋ ಉದಾಹರಣೆನೂ ಇಲ್ಲ, ಮೊಕದ್ದಮೆ ವಾಪಸ್ ತೆಗೆದುಕೊಂಡಿರೋ ಉದಾಹರಣೆನೂ ಇಲ್ಲ. ಏನು ಅವ್ರು ಮಾಡಿರೋ ತಪ್ಪಿಗೆ, ಅವ್ರು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಆಯಾ ಸಂಬಂಧಪಟ್ಟಂತ ನ್ಯಾಯಾಲಯ ಅದಕ್ಕೆ ಕ್ರಮ ತಗೊಳ್ತವೆ. ಒಪ್ಪಿಗೆ ಇಲ್ಲದೆ ಬಲಾತ್ಕಾರವಾಗಿ ಟೌನ್ಶಿಪ್ ಅನ್ನ ಮಾಡಬಾರದು. ಒಪ್ಪಿಗೆ ಕೊಟ್ರೆ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ. ಆದ್ರೆ ರೈತರ ಒಪ್ಪಿಗೆ ಇಲ್ಲದೆ ಬಲಾತ್ಕಾರವಾಗಿ ಮಾಡೋದು ಅದು ತಾನಾಶಾಹಿ ಆಗತ್ತೆ, ಅಂದ್ರೆ ತಾನಾಶಾಹಿ ಆಗತ್ತೆ. ನಾನು ಅವರಿಗೆ, ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸ್ತೇನೆ, ಕೆಂಪಣ್ಣ ಆಯೋಗದ ವರದಿಯನ್ನ ಟೇಬಲ್ ಮಾಡಿ. ಆ ಕೆಂಪಣ್ಣ ಆಯೋಗ ಹಿಂದೆ ವಿವಿಧ ಟೌನ್ಶಿಪ್ಗಳಲ್ಲಿ ನಡೆದ ಹಗರಣಗಳಿಗೆ ಸಂಬಂಧಪಟ್ಟಂತೆಯೇ ನೇಮಕ ಮಾಡಿದ ಆಯೋಗ. ಅದನ್ನ ಟೇಬಲ್ ಮಾಡಿ. ಯಾರ ಪಾಲು ಎಷ್ಟಿದೆ, ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಅರ್ಥ ಆಗತ್ತೆ. ಅವಾಗ್ಲೂ ಹೀಗೆ ಮಾಡಿದ್ರಲ್ಲ, ನೋಟಿಫಿಕೇಶನ್ ಮಾಡಿ, ಡಿನೋಟಿಫಿಕೇಶನ್ ಮಾಡಿ ದಂಧೆ ಮಾಡ್ಕೊಂಡಿದ್ರಲ್ವಾ. ಆ ಕಾರಣಕ್ಕೋಸ್ಕರ ಈಗ ಈ ಸರ್ಕಾರದ ನಿಲುವು ರೈತರನ್ನ ಹೆದರಿಸಿ ಬಿದಿರಿಸಿ ನೀವು ಟೌನ್ಶಿಪ್ ಮಾಡೋದು ಸರಿಯಲ್ಲ. ರೈತರು ಒಪ್ಪಿಗೆ ಕೊಟ್ರೆ ನೀವು ಟೌನ್ಶಿಪ್ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.